ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇನ್ವೈಸ್ ಅಕಾಡೆಮಿ. ಫೈನಲಿ ದ ಮಚ್ awaited notification is out, and this time it's not KPSC, it is the KEA, Karnataka Examination Authority, which is going to conduct the agriculture officer exam, right? So we are all know that KEA ಬೋರ್ಡ್ ಅಂತ ಬಂದಾಗ ಎಷ್ಟು ಫಾಸ್ಟ್ ಆಗಿ ಎಕ್ಸಾಮ್ ನಡೆಸಿ ಕಂಪ್ಲೀಟ್ ಮಾಡಿ ರಿಸಲ್ಟ್ ಕೊಟ್ಟು, ಸೊ ಇದನ್ನೆಲ್ಲ ನಾವು ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ನೋಡಿದ್ವಿ, ಯಾವ್ದು KE ಎಕ್ಸಾಮ್ ಕಂಡಕ್ಟ್ ಮಾಡಿರೋದ್ರಲ್ಲಿ. ಸೊ ದಿಸ್ ಮೀನ್ಸ್ ಒನ್ ಥಿಂಗ್, ದಟ್ ಈಸ್ ದೇರ್ ಈಸ್ ನೋ ಟೈಮ್ ಟು ಡಿಲೇ. ನಮಗೆ ಡಿಲೇ ಮಾಡುವಷ್ಟು ಟೈಮ್ ಇಲ್ಲ. ಸೊ ಮೇಕ್ ಶೋರ್ ದಟ್ ಯು ಸ್ಟಾರ್ಟ್ ಪ್ರಿಪರೇಷನ್ ರೈಟ್ ನೌ, ಆ್ಯಂಡ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Okay, in this session we will clearly understand complete details about AO exam, and especially the notification which is released by KE on 18/4/2026, which is on yesterday. So here we are going to discuss completely about eligibility ಆಗಿರಬಹುದು, ಎಕ್ಸಾಮ್ ಪ್ಯಾಟರ್ನ್ ಆಗಿರಬಹುದು, ಇಂಪಾರ್ಟೆಂಟ್ ಡೀಟೇಲ್ಸ್ ಆಗಿರಬಹುದು, ಅಂಡ್ ಸ್ಟ್ರಾಟಜಿ. ಈ 40 ದಿವಸದಲ್ಲಿ ಏನು ಮಾಡ್ಬೋದು ಅನ್ನೋದು, ರೈಟ್? ಸೊ ಇಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ಡಿಸ್ಕಸ್ ಮಾಡೋದಿಲ್ಲ. ವಿ ವಿಲ್ ಡಿಸ್ಕಸ್ ದ ಕೀ ಡೀಟೇಲ್ಸ್ ದಟ್ ಎವ್ರಿ ಕ್ಯಾಂಡಿಡೇಟ್ ಮಸ್ಟ್ ನೋ ಬಿಫೋರ್ ಅಪ್ಲೈಯಿಂಗ್ ಫಾರ್ ದ AO ಅಂಡ್ AO ಎಕ್ಸಾಮ್. ಅಪ್ಲೈ ಮಾಡೋಕ್ಕಿಂತ ಮೊದಲು ಯು ಮಸ್ಟ್ ವಾಚ್ ದ ವಿಡಿಯೋ. ಫೈನ್, ಓಕೆ. ಫಸ್ಟ್ಲಿ ಇಲ್ಲಿ ನೀವು ಗಮನಿಸ್ತಾ ಬನ್ನಿ, ದಿನಾಂಕ 18/4/2026 KE ರಿಲೀಸ್ ಮಾಡುವಂತಿರೋದು ಎಸ್ಟರ್ಡೇ. ಸೊ ನೋಟಿಫಿಕೇಶನ್ ಏನು ಹೇಳ್ತಿದೆ ಅಂತ, ಸೊ ಇಟ್ ಈಸ್ ಫಾರ್ ಗ್ರೂಪ್ ಬಿ. ವಿ ನೋ ದಟ್ ಅಂಡರ್ ದಟ್ AO ಅಂಡ್ AAO ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ನ ಎಕ್ಸಾಮ್ಸ್ ಕಾಲ್ಫರ್ ಆಗಿರುವಂಥದ್ದು. ಸೊ ಇಲ್ಲಿ ಬನ್ನಿ, ವಿದ್ಯಾರ್ಹತೆ ಏನು ಅಂತ ಬಂದಾಗ, ಸೊ ಫಸ್ಟ್ಲಿ ಕೃಷಿ ಅಧಿಕಾರಿ ಅಂಡರ್ 85% ಕ್ಯಾಟಗರಿ. 85% ಕ್ಯಾಟಗರಿ ಅಂದರೆ ವಿ ನೋ ದಟ್ ದ ಗ್ರಾಜುಯೇಟ್ಸ್ ವಿ ಹ್ಯಾವ್ ಡನ್ ದ ಗ್ರಾಜುಯೇಷನ್ ಇನ್ BSc ಕೃಷಿ ಮತ್ತು BSc ಆನರ್ಸ್ ಕೃಷಿ ಅಂತ 2 ಕ್ವಾಲಿಫಿಕೇಶನ್ಸ್ ಅನ್ನು ಕೊಡಲಾಗಿದೆ. ಸೊ ಇಲ್ಲಿ ನೀವು ಹುದ್ದೆಗಳ ಸಂಖ್ಯೆ ನೋಡಿದ್ದ ಅದಲ್ಲಿ 67+2 ಹಿಂದುಳಿದ ಅಂತ ಬರುತ್ತೆ. ದೆನ್ 15% ಕೃಷಿ ಅಧಿಕಾರಿ ಹುದ್ದೆಗಳಿಗೆ. ಸೊ ದೀಸ್ ಆರ್ ದ ಡಿಗ್ರೀಸ್. ಇಲ್ಲಿ ನೀವು ನೋಡಿದ್ದೆ ಆಗೋದು ಫುಡ್ ಸೈನ್ಸ್ ಆಗಿರ್ಬೋದು, BTech ಆಗಿರ್ಬೋದು, ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆಗಿರ್ಬೋದು, ರೈಟ್? ಸೊ ದೀಸ್ ಆರ್ ಸಮ್ ಆಫ್ ದ ಕೋರ್ಸಸ್ ಎಲಿಜಿಬಲ್. ಸೊ ಇದರ ಬಗ್ಗೆ ನಾವು ತುಂಬ ಡೀಟೇಲ್ ಆಗಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತುಂಬ ಡಿಸ್ಕಸ್ ಮಾಡಿದ್ದೀವಿ. ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್, ನಿಮಗೆ ಇನ್ವೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಯು ವಿಲ್ ಕಮ್ ಟು ನೋ ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ AO ಎಕ್ಸಾಮ್. ಫೈನ್. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿ, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್, ಸೇಮ್ 85% ಕ್ಯಾಟಗರಿ ಆ್ಯಂಡ್ 15% ಕ್ಯಾಟಗರಿ. ಸೊ ನಂಬರ್ ಆಫ್ ಜಾಬ್ಸ್ ಅವೈಲಬಲ್, ರೈಟ್? ಸೊ ದೀಸ್ ಆರ್ ರಿಲೇಟೆಡ್ ಟು ಶೈಕ್ಷಣಿಕ ವಿದ್ಯಾರ್ಹತೆ, ದಟ್ ಮೀನ್ಸ್ ಕ್ವಾಲಿಫಿಕೇಶನ್ಸ್, ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್. ಸೊ ಯು ಜಸ್ಟ್ ಗೋ ಥ್ರೂ ದಸ್. ಸೊ ಈ ಎಂಟೈರ್ PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ, ಇನ್ವೈಸ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್, ರೈಟ್? ಸೊ ನೆಕ್ಸ್ಟ್ ಬನ್ನಿ, ಅಂಡ್ ದಿಸ್ ಈಸ್ ರಿಲೇಟೆಡ್ ಟು ಏಜ್ ರಿಲ್ಯಾಕ್ಸೇಷನ್ ಅಂಡ್ ಆಲ್. ನೆಕ್ಸ್ಟು ಅರ್ಜಿ ಸಲ್ಲಿಸೋದು. ಪ್ರೀವಿಯಸ್ಲಿ ನಾವು ಆಲ್ರೆಡಿ ಅಪ್ಲೈ ಮಾಡಿರೋದ್ರಿಂದ ಅದು KPSC ಆಗಿತ್ತು. ಸೊ ಈಗ KE ಅಥಾರಿಟಿ ಕೊಟ್ಟಿರೋದ್ರಿಂದ ದಿಸ್ ಈಸ್ ದ ವೆಬ್ಸೈಟ್. ಯು ಕ್ಯಾನ್ ಟೈಪ್ ಇನ್ ದ ಕ್ರೋಮ್ ಆರ್ ಗೂಗಲ್ ಅಲ್ಲಿ ಟೈಪ್ ಮಾಡಿ, ವಿಲ್ ಅರೈವ್ ಅಟ್ ದ ವೆಬ್ಸೈಟ್. ಸೊ ದೇರ್ ಯು ಕ್ಯಾನ್ ಅಪ್ಲೈ. ಸೊ ಇಲ್ಲಿ ಬನ್ನಿ, ವೆರಿ ಇಂಪಾರ್ಟೆಂಟ್ ಥಿಂಗ್, ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವೇಳಾಪಟ್ಟಿ ನೋಡಿ. ಸಿ, ಪ್ರಾರಂಭ ದಿನಾಂಕ ದಟ್ ಈಸ್ 19/4/2026, ದಟ್ ಈಸ್ ಟುಡೇ. ಸೊ ಇವತ್ತೇ ನಿಮಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ, ರೈಟ್? ದೆನ್ ಕೊನೆಯ ದಿನಾಂಕ 10/5/2026. ಹಾರ್ಡ್ಲಿ ಹೌ ಮೆನಿ ಆರ್ ಡೇಸ್? ಇಲ್ಲಿ 19 ಅಂತಂದ್ರೆ 11 ಡೇಸ್, ಇಲ್ಲಿ ಒಂದು 9 ಡೇಸ್. ಹಾರ್ಡ್ಲಿ ಯು ವಿಲ್ ಗೆಟ್ ಓನ್ಲಿ 20 ಡೇಸ್ ಟು ಅಪ್ಲೈ, ರೈಟ್? ಅದೇ ರೀತಿ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಎಷ್ಟು? 12/5/2026. ಸೊ ನೋಟ್ ಡೌನ್ ದಿಸ್. ಅಂಡ್ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಅಂಡ್ ವೆರಿ ಇಂಪಾರ್ಟೆಂಟ್, ಪರೀಕ್ಷಾ ದಿನಾಂಕ. ಸಿ, ಕನ್ನಡ ಭಾಷಾ ಪರೀಕ್ಷೆ ಅಂತ ಬಂದಾಗ ಜೂನ್ 6 ಬರುತ್ತೆ. 6/6/2026 ಮಧ್ಯಾಹ್ನ 3ರಿಂದ 5ರವರೆಗೆ ಇರುತ್ತೆ. ದಟ್ ಮೀನ್ಸ್ 2 hours. 6th ಇದೆ. ಸಿ, ಇದನ್ನ ಯಾರು ಬರೀಬೇಕು ಬೇಡ ಅನ್ನೋದು ಫರ್ದರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಜಸ್ಟ್ ವೆಯ್ಟ್ ಫಾರ್ ಅನದರ್ 5 to 10 minutes, ರೈಟ್? ದೆನ್ ಪತ್ರಿಕೆ 1 and 2. ಸೊ ಇದು ಜನರಲ್ ಪೇಪರ್ ಆಗಿರುತ್ತೆ, ಇದು ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಪೇಪರ್ 1ನಲ್ಲಿ ನಿಮಗೆ
10:30 to 12:30ವರೆಗೂ ಇರುತ್ತೆ ಮಾರ್ನಿಂಗ್. ಸೊ ಡೇಟ್ ಬಂದು 7/6/2026, 7/6/2026. ಇಲ್ಲಿ ನೀವು ಕೇರ್ಫುಲ್ಲಾಗಿ ಗಮನ ಕೊಡಿ. ಏನು ಅಂತಂದರೆ, ಲುಕ್ ಅಟ್ ದ ಡೇಟ್ಸ್. ಇವತ್ತು 19, ರೈಟ್. ಮೇ 1 ಅಂತ ಬಂದಾಗ ಎಷ್ಟು ಡೇಟ್ಸ್ ಇರುತ್ತೆ ನಿಮಗೆ? ಹಾರ್ಡ್ಲಿ 11 days, ರೈಟ್. ಕರೆಕ್ಟಾ? ಮೇಯಲ್ಲಿ 30 ಅಂತ ಇಟ್ಕೊಳ್ಳಿ. ಜೂನಲ್ಲಿ ನಿಮಗೆ 7th ಅಂತಂದರೆ 6th ತೆಗಿಬೇಕಾಗುತ್ತೆ. ಓನ್ಲಿ 5 days ವಿಲ್ ಗೆಟ್. ಟೋಟಲ್ ಹೌ ಮೆನಿ ಡೇಸ್? 30, 41, 46. ಹಾರ್ಡ್ಲಿ ಯು ವಿಲ್ ಗೆಟ್ ಓನ್ಲಿ 46 days ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್. ಫೈನ್. ಸೊ ಇಮ್ಮಿಡಿಯೇಟ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಡೋಂಟ್ ಡಿಲೇ ಫರ್ದರ್. ದಟ್ಸ್ ವಾಟ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು ಸ್ಟೂಡೆಂಟ್ಸ್. ದೆನ್ ಖಾಯಂ ಪೂರ್ವ ಅವಧಿ ಅಂತ ಇಲ್ಲಿ ನೋಡಿ. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ ಖಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ. ಕಂಪ್ಲೀಟ್ ಆಗಿ 2 years ಅಂತ ನೀವು ಸರ್ವ್ ಮಾಡಲೇಬೇಕು. ಗಾಟ್ ಇಟ್? ಅಂಡ್ ವೇತನ ಶ್ರೇಣಿ ಅಂಡ್ ಆಲ್ ಹ್ಯಾವ್ ಡಿಸ್ಕಸ್ಡ್ ಎಕ್ಸ್ಟೆನ್ಸಿವ್ಲಿ ಇನ್ ದ ಅದರ್ ವಿಡಿಯೋಸ್, ಯು ಕ್ಯಾನ್ ಚೆಕ್ ಇಟ್ ಔಟ್. ದೆನ್ ಇಲ್ಲಿ ನಿಮಗೆ ಪಿಂಚಣಿ ಅಂದರೆ NPS ಅಲ್ಲಿ ನೀವು ಬರ್ತೀರಾ ಇಲ್ಲ ಅಂತ ಜಸ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದು ಅಫ್ಕೋರ್ಸ್ ಇಂಪಾರ್ಟೆಂಟೇ, ಬಟ್ ಈಗ ಎಕ್ಸಾಮ್ ಬರೀಲಿಕ್ಕೆ ದಿಸ್ ಈಸ್ ನಾಟ್ ದ ಇಂಪಾರ್ಟೆಂಟ್ ಥಿಂಗ್. ದಟ್ಸ್ ವಾಟ್ ಮೈ ಪಾಯಿಂಟ್ ಈಸ್, ರೈಟ್. ನೆಕ್ಸ್ಟ್ ಕಮ್ ಟು ದ ಪೇಮೆಂಟ್. ಇಲ್ಲಿ ಬನ್ನಿ ನೀವು. ಸಾಮಾನ್ಯ ಅರ್ಹತೆ ಅಂದರೆ GM ಮತ್ತು ಇತರೆ ಪ್ರವರ್ಗಗಳು, ದಟ್ ಮೀನ್ಸ್ 2A, 2B, 3A, 3B ಅಂತ ಬಂದಾಗ 750 rupees, ರೈಟ್. ದೆನ್ SC, ST ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗ ಅಂತ ಬಂದಾಗ 500 rupees. ವಿಶೇಷ ಚೇತನ ಅಭ್ಯರ್ಥಿಗಳೇ 250 rupees. ಸೊ ಇಲ್ಲಿ ಪಾವತಿ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ, ರೈಟ್. ದಿಸ್ ಈಸ್ ದ ಪೇಮೆಂಟ್ ಡೀಟೇಲ್ಸ್. ದೆನ್ ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ಥರ ಇರುತ್ತೆ ಬನ್ನಿ ನೋಡೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು, ಇಟ್ ಇಸ್ ಎ OMR ಟೈಪ್ ಎಕ್ಸಾಮ್ ಆ್ಯಂಡ್ ಇಟ್ ಈಸ್ ಎ ಸಿಂಗಲ್ ಸ್ಟೇಜ್. ಇಲ್ಲಿ ನಿಮಗೆ ಯಾವುದೇ ಮೇನ್ಸ್ ಆಗಲಿ, ಈಗ KS ಅಂತ ತೊಗೊಂಡ್ರೆ ನಿಮಗೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ 3 ಇರುತ್ತೆ. ಬಟ್ ಇದರಲ್ಲಿ ಸಿಂಗಲ್ ಸ್ಟೇಜ್. ಅದರ ಮೇಲೆ ಬಂದಿದ್ದ ಮೆರಿಟ್ ಮೇಲೆ ಯು ವಿಲ್ ಅಲೋಕೇಟ್ ದ AO ಮತ್ತು AO ಪೋಸ್ಟ್ಗೆ ನಿಮ್ಮನ್ನು ಅಲೋಕೇಟ್ ಮಾಡಲಾಗುತ್ತೆ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ವಿ ಶುಡ್ ನೋ. ಸೆಕೆಂಡ್ ಬಂದು ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ನಿಮಗೆ ಬೆಂಗಳೂರು ಮತ್ತು ಧಾರವಾಡ ಈ ಕೇಂದ್ರಗಳೇ ಮಾತ್ರ ಎಕ್ಸಾಮ್ನ ಕಂಡಕ್ಟ್ ಮಾಡಲಾಗುತ್ತೆ, ರೈಟ್. ಓನ್ಲಿ 2 centers. ಒನ್ ಇಸ್ ಬೆಂಗಳೂರು, ಒನ್ ಇಸ್ ಧಾರವಾಡ. ಮೇ ಬಿ ಇಲ್ಲೊಂದು 4ರಿಂದ 5 ಸೆಂಟರ್ ಇರ್ಬೋದು, ಇಲ್ಲೊಂದು 3ರಿಂದ 4 ಸೆಂಟರ್ ಇರ್ಬೋದು. ಆಲ್ಮೋಸ್ಟ್ ನಮಗೆ KS ಎಕ್ಸಾಮ್ ಹೇಗಾಯ್ತಲ್ಲ ಸೇಮ್ ಫಾರ್ಮೆಟಲ್ಲಿ ನಿಮಗೆ ಸಿಗುವಂಥದ್ದು. ಸೊ ನಿಮಗೆ 2017-18ರಲ್ಲಿ ಹೇಗೋಯ್ತಲ್ಲ ಸೇಮ್ ಪ್ಯಾಟರ್ನ್ ಐ ಥಿಂಕ್, ರೈಟ್. ಆ್ಯಂಡ್ ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ಇರೋದಿಲ್ಲ. ವಿ ನೋ ದಟ್. ದೆನ್ ವೆರಿ ಇಂಪಾರ್ಟೆಂಟ್, ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು ಕನ್ನಡ ಭಾಷಾ ಪರೀಕ್ಷೆ ಬಗ್ಗೆ ಹೇಳಬೇಕು ಅಂತ. ಇಲ್ಲಿ ನೀವು ಬಂದರೆ ಯಾವುದೇ ಒಂದು ಅಭ್ಯರ್ಥಿ ಎಕ್ಸಾಮ್ಗೆ ಅಪ್ಲೈ ಮಾಡ್ತಿದ್ದಾರೆ ಅಂತಂದರೆ, ಕರ್ನಾಟಕ ನಡೆಸುವಂತಹ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತಸ್ತಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದಾರೆ. ಸೊ ಇಲ್ಲಿವರೆಗೂ ಡಿಕೋಡ್ ಮಾಡೋಣ ಬನ್ನಿ. ಇಫ್ ಅಟ್ ಆಲ್ ಯು ಹ್ಯಾವ್ ಸ್ಟಡಿಡ್ ಇನ್ SSLT 10th ಅಲ್ಲಿ ಕನ್ನಡ ಮೀಡಿಯಮಲ್ಲಿ ನೀವು ಓದಿದ್ದೀರಾ ಅಂದ್ಕೊಳ್ಳಿ, ಓಕೆ. ಸೊ ಯು ನೋ ನೀಡ್ ಟು ರೈಟ್ ಅಗೇನ್. ಅದೇ ರೀತಿ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ, ವೆದರ್ ಯು ಹ್ಯಾವ್ ಚೂಸನ್ ಪ್ರೈಮರಿ ಲ್ಯಾಂಗ್ವೇಜ್ ಆರ್ ಸೆಕೆಂಡರಿ ಲ್ಯಾಂಗ್ವೇಜ್, ಯು ಆರ್ ಆಲ್ಸೋ ಗೆಟಿಂಗ್ ಸಮ್ ವಿನಾಯಿತಿ. ದಟ್ ಮೀನ್ಸ್ ನೋ ನೀಡ್ ಟು ರೈಟ್ ಅಗೇನ್ ಎಕ್ಸಾಮ್, ಕನ್ನಡ ಎಕ್ಸಾಮ್, ಓಕೆ. ಅದೇ ರೀತಿ ಯಾವುದೇ ಆಯೋಗ ಅಂದರೆ KPSC ಅಂತ ಬರ್ಬೋದು, ಅಥವಾ ಇನ್ನಿತರ ಯಾವುದೇ ಆಯ್ಕೆ ಮೀನ್ಸ್ ಪ್ರಾಧಿಕಾರ, ದಟ್ ಮೀನ್ಸ್ KE ಅಂತ ಆಗಿರ್ಬೋದು, ಅವು ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುತ್ತದೆ. ದಟ್ ಮೀನ್ಸ್ ಯು ನೋ ನೀಡ್ ಟು ರೈಟ್ ಎಕ್ಸಾಮ್. ಐ ಥಿಂಕ್ ಯು ಗಾಟ್ ದ ಕ್ಲಾರಿಟಿ, ರೈಟ್. ಕನ್ನಡ ಭಾಷೆ ಪರೀಕ್ಷೆ ಯಾರ್ಯಾರು ಬರೀಬೇಕು ಅಂತಿದ್ರಲ್ಲ, ಯು ಜಸ್ಟ್ ಪಾಸ್ ಮಾಡಿ ವಿಡಿಯೋನ ಆರ್ ಇನ್ನೊಂದ್ಸರಿ ರಿಮೈಂಡ್ ಮಾಡಿ ಒಂದ್ಸರಿ ನೋಡಿ, ಯು ವಿಲ್ ಗೆಟ್ ದ ಕ್ಲಾರಿಟಿ, ರೈಟ್. ದೆನ್ ಇದು 150 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಅಂತೂ ಮಿನಿಮಮ್ ತೆಗಿಬೇಕು, ರೈಟ್. ಇಫ್ ಯು ನಾಟ್ ಗೆಟಿಂಗ್ 50 ಮಾರ್ಕ್ಸ್, ಯು ಆರ್ ನಾಟ್ ಕ್ವಾಲಿಫೈಡ್ ಫಾರ್ ದ ಎಕ್ಸಾಮ್ ಅಂತ ಅಷ್ಟೇ. ಆ್ಯಂಡ್ ಇಟ್ ಈಸ್ ಇಲ್ಲಿ ನಿಮ್ಗೆ ಯಾವುದೇ ಮಾರ್ಕ್ಸು ಕೌಂಟ್ ಆಗಲ್ಲ, ಯಾವುದು ಫೈನಲ್ ಇದು ಲೀಸ್ಟಲ್ಲಿ. ಇಟ್ ಜಸ್ಟ್ ಎ ಕ್ವಾಲಿಫೈಯಿಂಗ್ ಎಕ್ಸಾಮ್. ಗಾಟ್ ಇಟ್? ಫೈನ್. ನೆಕ್ಸ್ಟ್ ಬನ್ನಿ, ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ. ಇಲ್ಲಿ ನೋಡಿದ್ದೆ, ಅದರಲ್ಲಿ ಪೇಪರ್ 1 300 ಮಾರ್ಕ್ಸ್ ಇರುತ್ತೆ, 2 ಗಂಟೆ ಟೈಮ್ ಇರುತ್ತೆ. ಸೊ ದಿಸ್ ಈಸ್ ದ ಸಿಲೆಬಸ್ ಸೇಮ್ ಇದೆ ಆ್ಯಕ್ಚುಲಿ. ಲಾಸ್ಟ್ ಟೈಮು KPSC ಏನು ರಿಲೀಸ್ ಮಾಡಿತ್ತಲ್ಲ, ಸೇಮ್ ಸಿಲೆಬಸ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ ನಿಮಗೆ, ರೈಟ್. 300 ಮಾರ್ಕ್ಸ್ ಆ್ಯಂಡ್ 2 hours. ಸೇಮ್ ವಿತ್ ಪೇಪರ್ 2 ಸಪ್ರೇಟ್ ಸಿಲೆಬಸ್ಸೇ ನಿಮಗೆ, ಇದು ಚೇಂಜ್ ಆಗಿಲ್ಲ, ಆಲ್ಮೋಸ್ಟ್ ಸೇಮ್ ಇರುತ್ತೆ, ಓಕೆ. ಪೇಪರ್ 1 ಅಂತ ಬಂದಾಗ ನೋಡಿ, ಅಪಾರ್ಟ್ ಫ್ರಮ್ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಇವುಗಳ ಜೊತೆಗೆ
ಇಲ್ಲಿ ನೋಡಿ ನಿಮಗೆ ಗ್ರಾಮೀಣಾಭಿವೃದ್ಧಿ, ದೆನ್ ತಾರ್ಕಿಕ ಆಲೋಚನೆ, ದೆನ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಸೊ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಈ ಗ್ರಾಮೀಣಾಭಿವೃದ್ಧಿ ಅಂತ ಬರುತ್ತಲ್ಲ, ಸಾರ್ವಜನಿಕ ಆಡಳಿತ ಮತ್ತೆ ಗ್ರಾಮೀಣಾಭಿವೃದ್ಧಿ. ಸೊ ಇವೆರಡು ಸಬ್ಜೆಕ್ಟ್ ಎಕ್ಸ್ಟ್ರಾ ಇರುತ್ತದೆ. ಅಪಾರ್ಟ್ ಫ್ರಮ್ ದಟ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿ ಪೇಪರ್ 1 ಸೇಮ್ ಇರುತ್ತೆ, ರೈಟ್. ಪೇಪರ್ 2 ನಿಮಗೆ ಸಿಲೆಬಸ್ ಆಲ್ರೆಡಿ ಕೊಟ್ಟಿದ್ದೀವಿ, ನಮ್ಮ ಗ್ರೂಪಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಥಿಂಗ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ, ರೈಟ್. ಸೊ ನಿಮಗೆ 300 ಮಾರ್ಕ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ 300 ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ 35%, ದಟ್ ಮೀನ್ಸ್ 105 ಮಾರ್ಕ್ಸ್ ಮಿನಿಮಮ್ ಬರಲೇಬೇಕು, ರೈಟ್. ವೆದರ್ ಯು ಆರ್ ಗೆಟಿಂಗ್ ಎನಿ ರ್ಯಾಂಕ್, ನೀವು ಫಸ್ಟ್ ರ್ಯಾಂಕು ಯಾವ ರ್ಯಾಂಕ್ ಆದರೂ ಬಂದಿರಲಿ, 35%ಗಿಂತ ಎಕ್ಸ್ಟ್ರಾ ಮಾರ್ಕ್ಸ್ ನೀವು ತೆಗಿಲಿಲ್ಲ ಅಂತಂದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಎಕ್ಸಾಮ್. ಸೊ ಇದು ತುಂಬಾ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೆ ಇರುವಂತ ಇನ್ಫಾರ್ಮೇಶನ್. ಸೊ ಪ್ಲೀಸ್ ನೋಟ್ ಇಟ್ ಡೌನ್. ಮಿನಿಮಮ್ 35% ಬರಲೇಬೇಕು. ಯೂಶಲಿ ಕಟ್ ಆಫ್ ಎಲ್ಲ ನಿಮಗೆ 40-50% ಅಲ್ಲಿ ನಿಲ್ಲುತ್ತೆ. ಸೊ ಹಾಗಾಗಿ ಇಟ್ಸ್ ನಾಟ್ ಎ ಬಿಗ್ ಡೀಲ್, ಬಟ್ ಸ್ಟಿಲ್ ನಿಮಗೆ ಗೊತ್ತಿರಲಿ ಅಂತ ಈ ಪಾಯಿಂಟ್ ಹೇಳ್ತಾ ಇದೀವಿ. ಓಕೆ ಫೈನ್, ನೆಕ್ಸ್ಟ್ ಬನ್ನಿ. ದೆನ್ ಕಮ್ ಟು ದ ನೆಗೆಟಿವ್ ವ್ಯಾಲ್ಯೂಯೇಷನ್ ಅಂತ ಬಂದಾಗ ಪ್ರತಿ ತಪ್ಪು ಉತ್ತರಕ್ಕೆ 4/1, ದಟ್ ಮೀನ್ಸ್ ಇಲ್ಲಿ 3, ಒಂದು ಕ್ವಶನ್ಗೆ 3 ಮಾರ್ಕ್ಸ್, ರೈಟ್ ಆಯ್ತಂದ್ರೆ 3 ಮಾರ್ಕ್ಸ್, ರಾಂಗ್ ಆಯ್ತಂದ್ರೆ 0.7 ಮಾರ್ಕ್ಸ್ ಕಟ್ ಮಾಡ್ತಾರೆ, ಗೊತ್ತಾಯ್ತಲ್ವಾ. ಅದೇ ರೀತಿ ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್, ಇದೆಲ್ಲ ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಗಮನ ಇಟ್ಟು ಕೇಳಿ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷ ನೀಡಲಾಗುತ್ತೆ. ಸಪೋಸ್ ಯು ಹ್ಯಾವ್ 2 hours ಎಕ್ಸಾಮ್, ಸೊ ಎಲ್ಲ ಮುಗೀತು, ಅದಾದ ಮೇಲೆ ಕೂಡ 5 minutes ಎಕ್ಸ್ಟ್ರಾ ಕೊಡ್ತಾರೆ. ಏನಕ್ಕೆ ಹೇಳಿ, 5th ಆಪ್ಷನ್ನ ನೀವು ಮಾರ್ಕ್ ಮಾಡಬೇಕು. ಯಾವಾಗ 5th ಆಪ್ಷನ್ ಮಾರ್ಕ್ ಮಾಡಬೇಕು, ನೀವು ಆ ಕ್ವಶನ್ಗೆ 4 ಆಪ್ಷನ್ಸ್ ಇರುತ್ತೆ, ABCD ಅಂತ, ಕರೆಕ್ಟಾ. ಸೊ ನೀವು ಕ್ವಶನ್ ನೋಡ್ತೀರಾ, ಆಪ್ಷನ್ ಎ ಆನ್ಸರ್ ABCD, ನಿಮಗೆ ಆನ್ಸರ್ ಗೊತ್ತಿಲ್ಲ, ಇಲ್ಲಿ ಆನ್ಸರ್ ಏನು ಅಂತ ಗೊತ್ತಿಲ್ಲ. ಸೊ ಈ 4ರಲ್ಲಿ ಯಾವುದು ಗೊತ್ತಿಲ್ಲ ಅಂತಂದಾಗ ಆಪ್ಷನ್ ಎ ಅಂತ ಇರುತ್ತೆ, ಅದನ್ನ ನೀವು ಮಾರ್ಕ್ ಮಾಡಬೇಕು. ಆರ್ 5th ಆಪ್ಷನ್ ಇರುತ್ತೆ, ಇದನ್ನ ಮಾರ್ಕ್ ಮಾಡಬೇಕು. ಸೊ ಇದು ಎಕ್ಸ್ಟ್ರಾ 5 minutes ಇದಕ್ಕೆ ಅಂತ ಸಪ್ರೇಟ್ ಆಗಿ ಟೈಮ್ ಕೊಡ್ತಾರೆ ಆಸ್ ಪರ್ ನೋಟಿಫಿಕೇಶನ್, ರೈಟ್. ನೀವು ಯಾವುದು ಗೊತ್ತಿಲ್ಲ ಅಂತ ಬಿಟ್ಟು ಬರಂಗಿಲ್ಲ. ಓಕೆ, ಇಲ್ಲಿ ನೋಡಿ, ಜೊತೆಗೆ ಯಾವುದೇ ಆಯ್ಕೆಯನ್ನು ಶೇಡ್ ಮಾಡದಿದ್ದಲ್ಲಿ ಪ್ರತಿ ಪ್ರಶ್ನೆಗೆ 0.75 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ದಟ್ ಮೀನ್ಸ್ ನೀವು ಈ 4ರಲ್ಲಿ ಗೊತ್ತಿಲ್ಲ ಅಂತ ಬಿಟ್ಟು ಬಂದರೂ ಕೂಡ ಯು ಗೋಯಿಂಗ್ ಟು ಲೂಸ್ 0.75 ಮಾರ್ಕ್ಸ್. ಸೊ ಹಾಗಾಗಿ ಮೇಕ್ ಶೋರ್ ದಟ್ 5th ಆಪ್ಷನ್ನ ಕರೆಕ್ಟ್ ಮಾಡಿ ಬನ್ನಿ. ಯು ಗಾಟ್ ಇಟ್? ಎಸ್. ಮೂವಿಂಗ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಜಾತಿ ಮೀಸಲಾತಿ ಪ್ರಮಾಣ ಪತ್ರ ಅಂತ ಬಂದಾಗ ಈ ಕೊನೆಯ ದಿನಾಂಕದೊಂದಿಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಸೊ ನೀವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ, ರೈಟ್, ವಿಚ್ ಈಸ್ ದ ಲಾಸ್ಟ್ ಡೇಟ್, ದಟ್ ಈಸ್ 10/5/2026. ಇದರೊಳಗಡೆ ನಿಮಗೆ ಆ ಡೇಟ್ ಅಲ್ಲಿ ಇರಬೇಕು. ಯಾವುದು, ಇಫ್ ಅಟ್ ಆಲ್ ಯು ಆರ್ ಪ್ರೊಡ್ಯೂಸಿಂಗ್ ಎನಿ ರಿಸರ್ವೇಷನ್ ಸರ್ಟಿಫಿಕೇಟ್, ಅಷ್ಟರೊಳಗಡೆ ನೀವು ಪಡೆದುಕೊಂಡಿರಬೇಕು. ಓಕೆ, ಮೇಕ್ ಶೋರ್ ದಟ್ ನೀವು ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಆಗಿದಾವ ಅಂತ. ಸೊ ಸೇಮ್ ಥಿಂಗ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್. ಇಲ್ಲಿ ನೋಡಿ, ಸೊ ಗ್ರಾಮೀಣ ಅಭ್ಯರ್ಥಿ ಅಂತ ಬಂದಾಗ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಮೀಸಲಾತಿ ಒಳಪಡುವ ಪ್ರದೇಶದಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿ ಪಡೆಯಲು ಅರ್ಹರು. ಸೊ ಯಾರಿಗೆ ಡೌಟ್ ಇದೆ ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಎಷ್ಟನಿಂದ ಎಷ್ಟು ಓದಿರಬೇಕು ಅಂತ, ಸೊ ದಿಸ್ ಇಸ್ ದ ನೋಟಿಫಿಕೇಶನ್ ಗಿವನ್ ಬೈ KEA. ಸೊ ಇದರಲ್ಲಿ ಈ ತರ ಕೊಡಲಾಗಿದೆ, 1ರಿಂದ 10ನೇ ತರಗತಿವರೆಗೂ ರೂರಲ್ ಅಲ್ಲಿ ಓದಿರಬೇಕು. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ 2 ಸೈನ್ ಬಿದ್ದಿರಬೇಕು. ಯಾವ್ದು ಹೇಳಿ, ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು, ಪ್ರಿನ್ಸಿಪಲ್ ಆಗಿರ್ಬೋದು, ದೆನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಇವೆರಡರು ಸೈನ್ ಇರಬೇಕು. ಸೊ ಒಂದ್ಸರಿ ಚೆಕ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಒಂದ್ಸರಿ. ಸೇಮ್ ಕನ್ನಡ ಮಾಧ್ಯಮ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಿ ಈ ದಿನಾಂಕದೊಳಗಡೆ ಪಡೆದುಕೊಂಡಿರಬೇಕು. ಸಿಂಪಲ್. ಸೊ ಒಂದ್ಸರಿ ಚೆಕ್ ಮಾಡಿ, ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತೊಂದರೆ ಆಗೋದು ಬೇಡ. ಸೊ ಅಪಾರ್ಟ್ ಫ್ರಮ್ ದಟ್, ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಏನೇನು ಪ್ರಮಾಣ ಪತ್ರ ಇರಬೇಕು, ಲೈಕ್ ಆಧಾರ್ ಕಾರ್ಡ್ ಆಗಿರ್ಬೋದು, ರೈಟ್, ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ದೆನ್ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ರೈಟ್, ಗ್ರಾಮೀಣ ಕನ್ನಡ ಏನೇನು ಅಪ್ಲೈ ಮಾಡ್ಬೇಕಂತಿದ್ರಲ್ಲ, ಸೊ ಎಲ್ಲವೂ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ. ಸೊ ದಿಸ್ ಈಸ್ ವೆರಿ ಸಿಂಪಲ್. ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಇದನ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ, ಇನ್ವೈಸ್ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದೀವಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಫೈನ್.
ಆ್ಯಂಡ್ ಇಂಪಾರ್ಟೆಂಟ್, ಇದರ ಮೇಲೂ ನಿಮಗೆ ಏನೇ ಡೌಟ್ ಇದ್ದರೆ, ಇಫ್ ಅಟ್ ಆಲ್ ಯು ಹ್ಯಾವ್ ಎನಿ ಡೌಟ್ಸ್ ರಿಲೇಟೆಡ್ ಟು AO exam conducted by the KEA, you can contact these numbers 08023460460. ಸೊ 10ರಿಂದ 6 PM ಇಷ್ಟೊಳಗಡೆ ನಿಮಗೆ ಮಾಹಿತಿ ಕಾಲ್ಸ್ ರಿಸೀವ್ ಮಾಡಿ ಇನ್ಫಾರ್ಮೇಷನ್ ಕೊಡುವಂಥದ್ದು. ಸೊ ಏನೇ ಡೌಟ್ ಇದ್ರು ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದೆಮ್. ಗಾಟ್ ಇಟ್? ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಇಲ್ಲಿ ಏನಂತಂದರೆ SC ST ಕ್ಯಾಟಗರಿ 1 2A 2B PW ಇವೆಲ್ಲ ಇದೆ. ಬಟ್ ಯಾವುದೇ ರೀತಿ ಇದ್ರ ಅಂಡರಲ್ಲಿ SCಯಲ್ಲಿ ಈಗ ಸಬ್ ಕ್ಯಾಟಗರೈಸೇಷನ್ ನಡೀತಿದೆ. SC ಗ್ರೂಪ್ A ಅಂತ ಆಗಿರ್ಬೋದು, B C ಈ ಥರ ನಡೀತಿದೆ. ಅದರ ರಿಲೇಟೆಡ್ ಏನು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಪ್ರೊವೈಡ್ ಮಾಡಿಲ್ಲ, ರೈಟ್? ಸೊ ಹಾಗಾಗಿ ನೀವು ಅಪ್ಲೋಡ್ ಮಾಡುವಂಥ ಸರ್ಟಿಫಿಕೇಟು ಹಳೇದಿದ್ರೂ ನಡೆಯುತ್ತೆ ಅನ್ನೋ ಪಾಯಿಂಟ್. ಈಗ ಆಲ್ರೆಡಿ ನೀವು ಸರ್ಟಿಫಿಕೇಟ್ ಮಾಡಿಸಿದ್ರಲ್ಲ, ಸೊ ಯು ಕ್ಯಾನ್ ಅಪ್ಲೋಡ್ ದಟ್ ಒನ್ ಈಗಿರೋ ಇನ್ಫಾರ್ಮೇಷನ್ ಪ್ರಕಾರ. ಗಾಟ್ ಇಟ್? ಸೊ ಇಲ್ಲಿ ಎಲ್ಲ ನಿಮಗೆ ದಿಸ್ ಈಸ್ ದ RPC1 ಆ್ಯಂಡ್ ನಿಮಗೆ HK. ಸೊ HK ಅನ್ನೋದಕ್ಕಿಂತ KK ಕಲ್ಯಾಣ ಕರ್ನಾಟಕ ರಿಲೇಟೆಡ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ವಿ. ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ಫರ್ದರ್ ಎನಿ ಕ್ವರೀಸ್, ಸೊ ಏನೇ ಕ್ವರೀಸ್ ಇದ್ರು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ವಿಲ್ ಟ್ರೈ ಟು ಆನ್ಸರ್ ದಟ್. ಆ್ಯಂಡ್ ಇಫ್ ಅಟ್ ಆಲ್ ಇಟ್ ರಿಕ್ವೈರ್ಡ್ ವಿಲ್ ಮೇಕ್ ಎ ಸಪ್ರೇಟ್ ವಿಡಿಯೋ ಆನ್ ದಟ್. ಸೊ ಏನೇ ನಿಮಗೆ ಅನಿಸಿದ್ರು and you want any suggestion regarding application or KA exam or AO, so mention in the comment box. And yes, finally, if you are here with me for these 15 minutes, it means you are very serious about the preparation, and that itself is a great sign. So all the best for your exams, and see you in the next video. Thank you.